ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಶಿವರಾತ್ರಿಗೆ ಯಾವಾಗಲೂ ಒಂದೇ ರೀತಿ ಹುರಿಗಡ್ಲೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ಮಾಡ್ತಾ ಇದ್ದೀರಾ? ಈ ಸಲ ಹೆಸರು ಕಾಳಿನಿಂದ ತಂಬಿಟ್ಟು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಇದು ದೇಹಕ್ಕೆ ತಂಪು ಕೂಡ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಅರ್ಧ ಕಪ್ನಷ್ಟು ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ. ಹೆಸರು ಕಾಳನ್ನು ನಾವು ಕೆಂಪಗೆ ರೋಸ್ಟ್ ಆಗುವಂತೆ ಹುರಿಬೇಕು. ಹಾಗೆಯೇ ಇದಕ್ಕೆ ಹುರಿಯುವಾಗ ಎಣ್ಣೆ ಹಾಕಬೇಡಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಕೆಂಪಗೆ ನೋಡಿ ರೋಸ್ಟ್ ಆಗಿ ಇದು ರೆಡಿಯಾಗಿದೆ. ಈಗ ಸುಮಾರು 5 ನಿಮಿಷ ತಗೊಳುತ್ತೆ ಹುರಿಯೋದಕ್ಕೆ. ಮೀಡಿಯಂ ಹುರಿನಲ್ಲಿ ಹುರಿಯಿರಿ. ಇದನ್ನು ಬೇರೆ ಪಾತ್ರೆಗೆ ಹಾಕೊಳ್ತೀನಿ. ಆಮೇಲೆ ಅದೇ ಕಪ್ಗೆ 1/4 ಕಪ್ನಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ. ಈ ಅಕ್ಕಿ ನಮಗೆ ಅಂಗಡಿಗಳಲ್ಲಿ ತಿಂಡಿ ಅಕ್ಕಿ ಅಂತ ಸಿಗುತ್ತಲ್ವಾ, ಅದು ನೋಡಿದರೆ ಇಡ್ಲಿ ರೈಸ್ ಥರ ಇದೆ, ತುಂಬ ದಪ್ಪ ಇದೆ ಅಕ್ಕಿ ಇದು. ನೀವು ಇದೇ ಅಕ್ಕಿ ಆಗಬೇಕು ಅಂತೇನಿಲ್ಲ, ಸೋನಾ ಮಸೂರಿ ಅಥವಾ ಬೇರೆ ಯಾವುದೇ ಅಕ್ಕಿಯನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು, ವೈಟ್ ರೈಸ್. ಈಗ ಇದನ್ನು ಕೂಡ ನಾವು ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈ ಅಕ್ಕಿಯನ್ನು ಬೇಕಾದರೆ ಒಂದ್ಸರ್ತಿ ತೊಳೆದ್ಬಿಟ್ಟು ಆಮೇಲೆ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಅದನ್ನು ಆರಲಿಕ್ಕೆ ಬಿಟ್ಟು ನಂತರ ಕೂಡ ಹುರಿಬಹುದು. ಆದರೆ ನಾನಿಲ್ಲಿ ಸ್ವಲ್ಪನೇ ಹಾಕಿರೋದ್ರಿಂದ ಮತ್ತೆ ಕ್ಲೀನ್ ಆಗಿತ್ತು ಅಕ್ಕಿ, ಅದಕ್ಕೋಸ್ಕರ ಹಾಗೇನೆ ಹುರಿತಾ ಇದ್ದೀನಿ. ಅಕ್ಕಿ ಕೂಡ ಹುರಿದು ರೆಡಿ ಆಗಿದೆ. ಇದನ್ನು ಕೂಡ ಒಂದು ಸಪರೇಟ್ ಆಗಿ ಬೇರೆ ಪಾತ್ರೆಗೆ ಹಾಕೊಳ್ಳಿ. ನಂತರ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಗಸಗಸೆ ತುಂಬ ಬೇಗ ಫ್ರೈ ಆಗುತ್ತೆ, ಬಿಸಿ ಇರುವಾಗ ಹಾಕಿರೋದ್ರಿಂದ ತಕ್ಷಣ ಇದು ಫ್ರೈ ಆಗುತ್ತೆ. ನಿಧಾನ ಉರಿಯಲ್ಲಿ ಬೇಗ ಫ್ರೈ ಮಾಡ್ಕೊಳ್ಳಿ ಇದನ್ನು. ಈಗ ಇದು ಕೂಡ ರೆಡಿ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕೊಳ್ತೀನಿ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ. ಎಳ್ಳು ಕಪ್ಪು ಅಥವಾ ಬಿಳಿ ಯಾವುದಾದ್ರೂ ಆಗುತ್ತೆ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಗಸಗಸೆ ಥರನೇ ಇದು ಕೂಡ ಬೇಗ ಫ್ರೈ ಆಗುತ್ತೆ. ಪಾತ್ರೆ ಈಗಾಗಲೇ ಬಿಸಿ ಇರೋದ್ರಿಂದ ಹಾಕಿದ ತಕ್ಷಣ ಇದು ಫ್ರೈ ಆಗುತ್ತೆ. ಈಗ ಇದು ಕೂಡ ರೆಡಿ ಆಗಿದೆ. ಇದನ್ನು ಕೂಡ ಬೇರೆ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಸಪರೇಟ್ ಆಗಿ ತಟ್ಟೆಗೆ ಹಾಕೊಳ್ಳಿ. ನಂತರ 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಕೂಡ ನಿಧಾನ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಆಗುವಂತೆ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಕೂಡ ಆಗಿದೆ ನೋಡಿ. ಇದನ್ನು ಕೂಡ ತೆಗೆದು ಬೇರೆ ತಟ್ಟೆಗೆ ಹಾಕೊಳ್ತೀನಿ. ಆಮೇಲೆ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ನಷ್ಟು ಹುರಿಗಡ್ಲೆಯನ್ನು ಹಾಕೊಳ್ತಾ ಇದ್ದೀನಿ. ಹುರಿಗಡ್ಲೆ ಈಗಾಗಲೇ ಫ್ರೈ ಆಗಿರೋದ್ರಿಂದ ಅದು ಸ್ವಲ್ಪ ಇದನ್ನು ಬಿಸಿ ಮಾಡಿದರೆ ಸಾಕು. ತುಂಬ ಹೊತ್ತು ಫ್ರೈ ಮಾಡೋದು ಆ ರೀತಿ ಏನು ಬೇಡ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಗರಿ ಗರಿ ಆಗಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಇದು ಕೂಡ ಆಗಿದೆ. ಬೇರೆ ತಟ್ಟೆಗೆ ಹಾಕೊಳ್ತೀನಿ. ಹೀಗೆ ನೋಡಿ ಎಲ್ಲವನ್ನ ಈ ರೀತಿ ಸಪರೇಟ್ ಆಗಿ ಹಾಕೊಂಡಿದ್ದೀನಿ. ಎಲ್ಲವೂ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಮಿಕ್ಸಿ ಜಾರ್ ಡ್ರೈ ಆಗಿರಬೇಕು, ನೀರಿನ ಪಸೆ ಸ್ವಲ್ಪನೂ ಇರಬಾರ್ದು. ಮೊದಲಿಗೆ ನಾನು ಇದರಲ್ಲಿ ಹೆಸರು ಕಾಳನ್ನು ಪುಡಿ ಮಾಡ್ಕೊಳ್ತೇನೆ. ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಪುಡಿ ಆಗುತ್ತೆ ಇದು ನೈಸಾಗಿ. ಪುಡಿ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದ್ಸರ್ತಿ ಜರಡಿ ಹಿಡಿಬೇಕು. ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ಒಂದು ರವೆ ಥರ ಇದ್ರೆ ಅದು ಬೇಡ. ನೋಡಿ ಚೆನ್ನಾಗಿ ಪುಡಿ ಆಗಿದೆ ಇದು. ಈಗ ಅದೇ ಜಾರಿಗೆ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಜರಡಿ ಮಾಡ್ಕೊಳ್ಳೋಣ. ಇದರಲ್ಲಿ ಕೂಡ ರವೆ ಥರ ಇದ್ರೆ ಅದನ್ನು ಹಾಕಬೇಡಿ, ನುಣ್ಣಗೆ ಪುಡಿ ಮಾಡಿದ್ದನ್ನು ಮಾತ್ರ ಹಾಕಿ. ಅಕ್ಕಿ ಹಿಟ್ಟು ತುಂಬ ನುಣ್ಣಗಾಗಬೇಕು, ಆವಾಗಲೇ ಚೆನ್ನಾಗಿ ಆಗೋದು ತಂಬಿಟ್ಟು. ಈಗ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ ಬೀಜವನ್ನು ಅದರ ಸಿಪ್ಪೆ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ. ಹುರಿದ ಕಡಲೆ ಬೀಜ ಇದೆಯಲ್ಲ, ಅದನ್ನು ಈ ರೀತಿ ಕೈಯಲ್ಲಿ ಮಾಡಿಕೊಂಡ್ರೆ ನೀವು ಅದರ ಸಿಪ್ಪೆ ಎಲ್ಲ ಹೋಗುತ್ತೆ, ಬೇಳೆ ರೆಡಿ ಆಗುತ್ತೆ. ನಂತರ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಚೂರುಗಳು. ನಂತರ ಸ್ವಲ್ಪ ಏಲಕ್ಕಿ ಪುಡಿ. ಏಲಕ್ಕಿಯನ್ನು ಹೆಸರು ಕಾಳು ಮತ್ತು ಅಕ್ಕಿ ಪುಡಿ ಮಾಡ್ಕೊಳ್ತೀವಲ್ಲ, ಅದರ ಜೊತೆಗೇನೆ ಬೇಕಾದರೆ ಹಾಕಿ ಪುಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ಇದನ್ನು ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡದ್ದಾಗಿದೆ. ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಕಪ್ಗಿಂತ ಸ್ವಲ್ಪ ಕಮ್ಮಿ, 3/4 ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದರಲ್ಲಿ 1/4 ಕಪ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 3-4 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಈ ಒಂದು ಬೆಲ್ಲ ಕರಗಬೇಕು. ಇದರಲ್ಲಿ
ಕರಗಿ ಪಾಕ ಏನು ಆಗೋದು ಬೇಡ, ಒಂದು ಸ್ವಲ್ಪ ದಪ್ಪ ಆಗಬೇಕು ಆಯಿತಾ. ಒಂದು 5 ನಿಮಿಷ ಇದನ್ನು ಕುದಿಸ್ಬೇಕು ನಾವು ಮೀಡಿಯಂ ಉರಿನಲ್ಲಿ. ಬೆಲ್ಲದ ನೀರು ಕುದಿದು ಸ್ವಲ್ಪ ಗಟ್ಟಿ ಆಗಬೇಕು, ಅಂದರೆ ಜೇನುತುಪ್ಪದ ರೀತಿ ಇರಬೇಕು. ತುಂಬ ಪಾಕ ಬರೋದು ಬೇಡ, ಅದಕ್ಕಿಂತ ಮೊದಲನ ಸ್ಟೇಜಲ್ಲೇ ತೆಗಿಬೇಕು ಇದನ್ನು. ನಿಮಗೆ ಹೇಗೆ ಗೊತ್ತಾಗೋದು ಬೆಲ್ಲದ ಒಂದು ನೀರು ಕರೆಕ್ಟ್ ಆಗಿದೆ ಅಂತಂದರೆ, ಉಂಡೆ ಎಲ್ಲ ಮಾಡಿ ಆದಮೇಲೆ ಈ ಕಡಲೆ ಬೀಜ ಹುರಿಗಡಲೆ ಎಲ್ಲ ಹಾಕಿರ್ತೀವಲ್ವ, ಅಂದರೆ ಇಡಿಯಾಗಿಯೇ ಹಾಕಿರ್ತೀವಲ್ವ, ಅದು ಸಾಫ್ಟ್ ಆಗಬಾರ್ದು. ಕಡಲೆ ಬೀಜ ಹುರಿಗಡಲೆ ಸಾಫ್ಟ್ ಆಗಿಬಿಟ್ರೆ ತಿನ್ನಲಿಕ್ಕೆ ಸ್ವಲ್ಪನೂ ಚೆನ್ನಾಗಿರಲ್ಲ. ಅದು ಉಂಡೆ ಕಟ್ಟಿದ ಮೇಲೆ ಅದು ಕ್ರಿಸ್ಪಿ ಆಗಿರಬೇಕು ಆಯಿತಾ. ಅದು ಕ್ರಿಸ್ಪಿ ಆಗಿದ್ರೆ ನೀವು ಒಂದು ಬೆಲ್ಲದ ನೀರು ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಏನಾದರೂ ಸಾಫ್ಟ್ ಆಗಿಬಿಟ್ರೆ ಬೆಲ್ಲವನ್ನು ಇನ್ನೂ ಸ್ವಲ್ಪ ನೀವು ಕುದಿಸಬೇಕಾಗಿತ್ತು ಅಂತ ಅರ್ಥ. ಯಾಕೆಂದರೆ ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ ಕರೆಕ್ಟ್ ಮಾಡ್ಕೋಬೋದು, ಅದಕ್ಕೋಸ್ಕರ ಈ ಟಿಪ್ಸ್ ಹೇಳ್ತಾ ಇದ್ದೀನಿ. ಈಗ ಬೆಲ್ಲದ ನೀರನ್ನು ಒಂದು 5 ನಿಮಿಷ ಮೀಡಿಯಂ ಊರಿನಲ್ಲಿ ನಾನು ಕುದಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಾಡಿದಾಗ ಒಂದೆಳೆ ಬರಬಾರ್ದು, ಕಟ್ಟಾಗಬೇಕದು. ಅಂದರೆ ಸ್ವಲ್ಪ ಕೈಗೆ ಮುಟ್ಟುವಾಗ ದಪ್ಪ ರೀತಿ ಇರಬೇಕು. ಒಂದೆಳೆ ಬರೋದಕ್ಕಿಂತ ಮುಂಚೆನೆ, ಒಂದೆಳೆ ಆದರೆ ಎಳೆ ಹಾಗೇನೆ ಇರಬೇಕು. ಇದು ಕಟ್ಟಾಗ್ತಿದೆಯಲ್ವಾ, ಇದರರ್ಥ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಸ ಏನಾದರೂ ಇದ್ರೆ ಅದಕ್ಕೋಸ್ಕರ ಸೋಸ್ಕೊಳ್ಬೇಕು ಇದನ್ನು. ಬೆಲ್ಲದ ಪಾಕ ಅಲ್ಲ ಇದು, ಬೆಲ್ಲದ ನೀರು ರೆಡಿಯಾಗಿದೆ. ಈಗ ಬನ್ನಿ ಹಿಟ್ಟಿಗೆ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸ್ವಲ್ಪ ಸ್ವಲ್ಪನೇ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಎಷ್ಟು ಬೇಕು ಅಂತ ನಿಮಗೇನೆ ಗೊತ್ತಾಗುತ್ತೆ ಉಂಡೆ ಕಟ್ಟುವ ಹದ. ಕೈಗೆ ಉಂಡೆ ಕಟ್ಟುವ ಹದಕ್ಕೆ ಇದು ಬರಬೇಕು. ಎಲ್ಲವನ್ನ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕರೆಕ್ಟಾಗಿದೆ, ಸ್ವಲ್ಪನೂ ಉಳಿದಿಲ್ಲ ಪಾಕ. ಬಿಸಿ ಇರೋದ್ರಿಂದ ಫಸ್ಟ್ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ನಂತರ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೊಳ್ಳಿ. ಆಮೇಲೆ ನಿಮಗೆ ಯಾವ ಗಾತ್ರದ ಉಂಡೆಗಳು ಬೇಕೋ ಆ ಗಾತ್ರದ ಉಂಡೆಗಳನ್ನು ಮಾಡ್ಕೊಳ್ಳಿ. ತಮಟ ಅಂದಮೇಲೆ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ಳೋದು ಜಾಸ್ತಿ. ನಾನು ನೋಡಿದಾಗೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಗಟ್ಟಿ ಮಾಡ್ತಾರೆ ತಮಟ, ತುಂಬ ಸಾಫ್ಟ್ ಆಗಿ ಮಾಡಲ್ಲ. ತುಂಬ ಗಟ್ಟಿ ಆಗಿಬಿಟ್ರು ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ತುಂಬ ಗಟ್ಟಿ ಮಾಡಬೇಡಿ, ಒಂದು ಮೀಡಿಯಮ್ ಆಗಿ ಇರಲಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತೀನಿ. ನೀವು ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ಏನಾದರೂ ವ್ಯತ್ಯಾಸ ಆಗಿಬಿಟ್ರೆ ಗೊತ್ತಾಗುತ್ತೆ. ನೀವು ಒಂದು ಬೆಲ್ಲದ ನೀರನ್ನು ಎಷ್ಟು ದಪ್ಪ ಮಾಡ್ಕೊಂಡಿದ್ರಿ, ತೆಳ್ಳಗೆ ಇತ್ತ ಅಂತ. ಎರಡನೇ ಸರ್ತಿ ಮಾಡುವಾಗ ಖಂಡಿತ ನಿಮಗೆ ಅಂದಾಜು ಸಿಗುತ್ತೆ. ಇದರಲ್ಲಿ ಸುಮಾರು ತುಂಬ ರುಚಿಯಾಗಿ ಬಂದಿತ್ತು. ಅದು ಕೂಡ ಇವತ್ತು ಹೆಸರು ಕಾಳಿನಿಂದ ಮಾಡಿರುವಂತಹ ಈ ತಂಬಿಟ್ಟು ನೋಡಿ. ಈ ಥರ ಮಾಡುವಾಗ ಹೀಗೆ ಫಸ್ಟ್ ಕಟ್ ಆಗಬೇಕು. ಅಂದರೆ ನೋಡಿ, ಈಗ ಕೈಯಲ್ಲೇ ಕಟ್ ಮಾಡಲಿಕ್ಕೆ ಬರುತ್ತೆ. ಇದು ತುಂಬ ಸಾಫ್ಟ್ ಆಗೂ ಇಲ್ಲ, ತುಂಬ ಗಟ್ಟಿ ಆಗೂ ಇಲ್ಲ, ಕರೆಕ್ಟ್ ಆಗಿದೆ. ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಕಟ್ ಆದ್ಮೇಲೆ ನೋಡಿ, ಈ ಒಂದು ಕಡಲೆ ಬೀಜ ಎಲ್ಲ ಹೇಗೆ ಕಟ್ ಆಗ್ತಾ ಇದೆ ನೋಡಿ. ತುಂಬ ಕ್ರಿಸ್ಪಿ ಆಗಿದೆ. ಕಡಲೆ ಬೀಜ ಹುರಿಗಡಲೆ ಎಲ್ಲ ತುಂಬ ಕ್ರಿಸ್ಪಿ ಆಗಿದೆ. ಈ ರೀತಿ ಇರಬೇಕು. ಯಾವಾಗಲೂ ಒಂದೇ ರೀತಿ ಮಾಡೋ ಬದಲು ಈ ಸಲ ಹೆಸರು ಕಾಳಿನಿಂದ ಈ ರೀತಿ ತಂಬಿಟ್ಟು ಮಾಡಿ ನೋಡಿ, ತುಂಬಾನೇ ರುಚಿಯಾಗಿದೆ. ಖಂಡಿತ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹಿಂದೆ ಕೂಡ ನಾನೊಂದು ತಂಬಿಟ್ಟು ರೆಸಿಪಿ, ಹುರಿಗಡಲೆ ತಂಬಿಟ್ಟು ಕೂಡ ಹಾಕಿದ್ದೀನಿ, ಅಕ್ಕಿ ತಂಬಿಟ್ಟು ಕೂಡ ಹಾಕಿದ್ದೀನಿ. ಅದರ ಒಂದು ರೆಸಿಪಿ ಕೂಡ ನೀವು ಖಂಡಿತ ನೋಡ್ಬೋದು ಚಾನಲ್ಗೆ ಹೋದರೆ. ಥ್ಯಾಂಕ್ ಯು.